ಚಂದ್ರಶೇಖರ್ ಅವರೇ, ಕೋರ್ಟ್ ಇಂದ ವಾರೆಂಟ್ ತಗೊಂಡು ಹೋಗಿ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ರಾಜಕೀಯ ಎಲ್ಲಿ? ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ. ಇದು ಯಾವ ರೀತಿ ನಡೀತಿರೋದು ನೋಡಿದ್ರೆ ಇದರಿಂದ ಏನೋ ಒಂದು ದೊಡ್ಡದು ಅಡಗಿದೆ. ಒಬ್ಬ ಮಾಜಿ ಸಿಎಂಗೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇನ್ನ ಜನಸಾಮಾನ್ಯರ ಪಾಡೇನು? ಮಾಜಿ ಸಿಎಂ ಇದು ಈ ಮಾತನ್ನ ಈಗ ಹೇಳಿದ್ನಲ್ಲ, ಇದು ನಾನು ಹೇಳ್ತಿರೋದಲ್ಲ. ಇವತ್ತು ಕೃಷ್ಣ ದೀಕ್ಷಿತ್ ಜಡ್ಜ್ ಅವ್ರು ಹೇಳಿದ್ದು ಯಾರನ್ನ ಕುರಿತು? ನೇರವಾಗಿ ಸರ್ಕಾರವನ್ನ ಕುರಿತು ಪದಗಳನ್ನು ನೋಡಿ. ನೀವು ಈ ರೀತಿ ಒಬ್ಬ ಮಾಜಿ ಸಿಎಂ ಆಗ್ತಾ ಇದೆ ಅಂದ್ರೆ ಜನಸಾಮಾನ್ಯರ ಪಾಡೇನು ಅಂತೇಳಿ ಒಬ್ಬ ಹೈಕೋರ್ಟ್ ಅಡ್ವೊಕೇಟ್ಗೆ ಅನ್ನಿಸ್ತಾ ಇದೆ, ಹೈಕೋರ್ಟ್ ಜಡ್ಜ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಈ ಸರ್ಕಾರ ಯಾವ ರೀತಿ ಏನ್ರಿ ಪ್ರಾಬ್ಲಮ್? ಸ್ವಲ್ಪ ತಡ್ಕೊಳ್ಳಿ. ಒಬ್ಬ ಸುಪ್ರೀಂ ಹೈಕೋರ್ಟ್ ಜಡ್ಜ್ಗೆ ಅನ್ನಿಸ್ತಾ ಇದೆ ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ರೆ ಯಾವ ರೀತಿ ನಡೀತಾ ಇದೆ ನೋಡಿ. ಯಡಿಯೂರಪ್ಪನವರ ಬೆನ್ನ ಹಿಂದೆ ಬಿದ್ದಿರೋದು ಇವತ್ತು ಫಸ್ಟ್ ಅಲ್ಲ. 2012ರಲ್ಲಿ ಇವರು ಏನು ಸಿಎಂ ಆಗಿದ್ದಾಗ ಯಾವುದೋ ಒಂದು ಇನ್ನೂ ಆ ಕೇಸ್ ಸರಿನಾ ಇದೆಯಾ ಅಂತ ಚಿಂತನೆ ಮಾಡೋ ಟೈಮಲ್ಲೇ ಇವ್ರದ್ದು UPA ಸರ್ಕಾರ ಇತ್ತು ಕೇಂದ್ರದಲ್ಲಿ. ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ರಾಜ್ಯಪಾಲರಾಗಿದ್ದು ಹಂಸರಾಜ್ ಭಾರದ್ವಾಜ್ ಅವರು ಏನು ಕೊಟ್ಟೇ ಇಲ್ಲ. ಹಂಸರಾಜ್ ಭಾರದ್ವಾಜ್ ಅವರು ಪರ್ಮಿಷನ್ ಕೊಟ್ಟರ ಕಾರಣಕ್ಕೋಸ್ಕರನೇ ಮುಕುಂದರಾಜ್ ಅವರೇ 15 ಸೆಕೆಂಡ್. ಕುಮಾರಸ್ವಾಮಿ ಅವರು ಹಾಕಿರೋದು ಅವ್ರ ಆತ್ಮಸಾಕ್ಷಿ ಇದ್ರೆ ಒಪ್ಕೊಳ್ಳಿ. ಅವರು ಕುಮಾರಸ್ವಾಮಿ ಅವರು ಕೂಡ ಹೇಳ್ತಿದ್ದಾರೆ ಇವತ್ತು. ಕುಮಾರಸ್ವಾಮಿ ಅವರು ನೀವಿಬ್ರು ಹಿಂಗೆ ಒಬ್ರು ಮೇಲೆ ಒಬ್ರು. ಸಮೀವುಲ್ಲಾ ಸರ್, ಒಂದು ಗಂಭೀರದಲ್ಲಿ ಗಂಭೀರ ಅನಿಸುವಂತಹ ಪ್ರಕರಣ ದಾಖಲಾಗಿರೋದು ಅಪ್ರಾಪ್ತರ ಮೇಲಾಗುವ ಲೈಂಗಿಕ ದೌರ್ಜನ್ಯ ಬೇರೆ ಎಲ್ಲಾ ಕೇಸ್ಗಿಂತ ಬಹಳಷ್ಟು ಪ್ರಭಾವಶಾಲಿ. ಅಂಥ ಪ್ರಕರಣದಲ್ಲೂ ಕೂಡ ರಾಜಕೀಯ, ಇದು ರಾಜಕೀಯ ಹುನ್ನಾರ. ರಾಹುಲ್ ಗಾಂಧಿ ಬಂದ್ರು ಹೋದ್ರು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ಕಾಂಗ್ರೆಸ್ನ ಸರ್ವನಾಶದ ಹಾದಿಯ ಮುನ್ಸೂಚನೆ. ಕುಮಾರಸ್ವಾಮಿ ಅವರ ಮಾತು ಇದೆಲ್ಲ ಗಮನಿಸಿದಾಗ ಒಂದು ಮಗುವಿನ ಭವಿಷ್ಯದ ವಿಚಾರ ಮತ್ತು ಅತ್ಯಂತ ಕಠೋರವಾದ ಕಾಯ್ದೆ. ಈ ಕಾಯ್ದೆಯಲ್ಲಿ ಒಂದು ಮಗುವಿನ ಭವಿಷ್ಯದ ವಿಚಾರವನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ಸೆನ್ಸಿಟಿವ್ನೆಸ್ ಇರಬೇಕಾಗಿತ್ತು ಮತ್ತು ಎಷ್ಟು ಗೌಪ್ಯತೆಗಳು ಇರಬೇಕಾಗಿತ್ತು, ಅದು ಯಾವುದು ಇಲ್ಲಿ ಮೇಲ್ನೋಟಕ್ಕೆ ಪಾಲನೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಮತ್ತು ರಾಜಕಾರಣಕ್ಕೆ ಕೆಲವು ಸಬ್ಜೆಕ್ಟ್ಗಳಿರ್ತವೆ, ಅದು ರಾಜಕಾರಣ ಮಾಡ್ಲಿಕ್ಕಂತಲೇ ಇರ್ತವೆ. ಆದರೆ ಈ ಪ್ರಕರಣವನ್ನೂ ಕೂಡ ರಾಜಕಾರಣಕ್ಕೆ ಬಳಸೋದ್ರ ಮೂಲಕ ನಮ್ಮ ರಾಜಕೀಯ ವ್ಯವಸ್ಥೆ ಕುಸಿದಿದೆ ಅಂತ ಹೇಳಬೇಕು. ಅದು ಯಾರಾದರೂ ಆಗಲಿ ಅತ್ಯಂತ ಮಾನವೀಯತೆಯಿಂದ, ಅತ್ಯಂತ ಅಂತಃಕರಣದಿಂದ ತಾಯಿ ಇಲ್ಲದ ಮಗುವನ್ನು ನೋಡಬೇಕಾಗಿರುವಂತಹ ಪ್ರಕರಣ ಇದು. ಇಡೀ ರಾಜಕೀಯ ವ್ಯವಸ್ಥೆಯೇ ಇದನ್ನು ರಾಜಕಾರಣಕ್ಕೆ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದ್ರ ಮೂಲಕ ನಾವು ಎತ್ತಲಾಗಿ ಹೋಗ್ತಿದ್ದೀವಿ, ಯಾವ ಕಡೆಗೆ ಹೋಗ್ತಿದ್ದೀವಿ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಮುಖ್ಯವಾಗಿ ಸ್ಟೇಟ್ ಗೌರ್ಮೆಂಟು ಅಥವಾ ಇಲ್ಲಿಯ ಪೊಲೀಸರು ಅದನ್ನು ಹ್ಯಾಂಡ್ಲ್ ಮಾಡಿದ ರೀತಿ ಇದೆಯಲ್ವಾ, ಆ ಹ್ಯಾಂಡ್ಲ್ ಮಾಡಿದ ರೀತಿ ಬಹುಶಃ ಇದಕ್ಕೆ ರಾಜಕೀಯ ಕಾರಣ ಇರ್ಬೋದೇನೋ ಅನ್ನುವಂಥ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಂತೂ ನಿಜ. ನಾನು ಅಡ್ವೊಕೇಟ್ ಅಲ್ಲ. ಸೆಕ್ಷನ್ 35ನಲ್ಲಿ ಏನು ಹೇಳುತ್ತೆ, ಮುಖ್ಯವಾಗಿ 1 ತಿಂಗಳಲ್ಲಿ ಸ್ಟೇಟ್ಮೆಂಟ್ಸ್ ಎಲ್ಲ ರೆಕಾರ್ಡ್ ಮಾಡಬೇಕು ಮತ್ತು ಮುಂದೆ ತಕ್ಷಣ ಏನು ಮುಂದಿನ ಕ್ರಮ ಸಂಬಂಧಪಟ್ಟ ವ್ಯಕ್ತಿಗೆ ನೋಟಿಸನ್ನು ಕೊಟ್ಟು ಕರೆಸಿ, ಅವ್ರು ಕರೆಕ್ಟಾಗಿ ಸುನಿಲ್ ಕುಮಾರ್ ಅವರು ಒಂದು ಸಮಪೆ ಕೊಟ್ಬಿಟ್ರು. ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ಸ್ಟೇಟ್ಮೆಂಟನ್ನು ಅವರಿಂದ ತಗೊಂಡು ಆ ಮಗು ಸ್ಟೇಟ್ಮೆಂಟನ್ನು ತಗೊಂಡು ಮತ್ತು ಅದಕ್ಕೆ ಬೇಕಾದಂಥ ಎವಿಡೆನ್ಸ್ ಇದೆಯೋ ಇಲ್ವೋ ಏನು ಎತ್ತ ಅಂತೇಳಿ ತಕ್ಷಣ ತನಿಖೆಯನ್ನು ಮಾಡಬೇಕು ಮತ್ತು ಅದರ ಬೇಸಿಸ್ ಮೇಲೆ ಅವ್ರಿಗೆ ಏನು ತೋಚುತ್ತೋ ಇಮಿಡಿಯೇಟ್ ಆ್ಯಕ್ಟ್ ಮಾಡಬೇಕು. ಕಠೋರವಾದ ಕಾಯ್ದೆ ಅದು. ಆದರೆ ಇಲ್ಲಿ ಅದು ಯಾವುದೂ ಕಾಣ್ತಿಲ್ಲ. ಇಲ್ಲಿ ಮಗು ಸ್ಟೇಟ್ಮೆಂಟ್ ತಗೋಬೇಕಾದನ್ನು ಅದು ಕ್ಲೋಸ್ ಡೋರಲ್ಲಿ ಅವರು ನಂಬುವಂಥ ಮಗು ಟ್ರಸ್ಟ್ ಮಾಡುವಂತಹ ವ್ಯಕ್ತಿಯನ್ನು ಮುಂದೆ ಇಟ್ಕೊಂಡು ಅವರಿಂದ ಸ್ಟೇಟ್ಮೆಂಟ್ ತಗೊಂಡು ಅದನ್ನು ಎಂಡರ್ಸ್ ಮಾಡಿಸೋದಕ್ಕೆ ಅವ್ರ ಕೈಲಿ ಅದನ್ನು ಎಂಡರ್ಸ್ ಮಾಡಿಸ್ಬೇಕು. ಇನ್ನೊಬ್ಬನ್ನ ಅವ್ರ ಮಗು ಆ ವ್ಯಕ್ತಿನ ಟ್ರಸ್ಟ್ ಮಾಡಬೇಕು. ಈ ಥರದ ರೂಲ್ಸ್ ಎಲ್ಲ ಇದೆ. ಆದರೆ ಈಗ ಇದ್ದಕ್ಕಿದ್ದಾಗೆ ರಾಹುಲ್ ಗಾಂಧಿ ಬಂದು ಹೋಗೋದಕ್ಕೂ ಮತ್ತು ಈ ಪ್ರಕರಣಕ್ಕೆ ಜೀವ ಬರೋದಕ್ಕೂ
ಎಲ್ಲಿ ಪೋಕ್ಸೋ ಕೇಸು ಸೀರಿಯಸ್ ಆಗಿ ನಮ್ಮ ಮೈ ಮೇಲೆ ಬಂದು ನೀವು ಟೈಮಿಗೆ ಸರಿಯಾಗಿ ಆಕ್ಟ್ ಮಾಡಿಲ್ಲ ಅಂತ ವಾಪಸ್ ಅವ್ರ ಮೇಲೆ ಚಾರ್ಜ್ ಮಾಡ್ತಾರೆ ಅನ್ನೋ ಸಿಚುವೇಶನ್ ಬಂದು ನಮಗೆ ಆಗ್ಬೇಕಿದು ಹೆಂಗಾರ ಮಾಡ್ಲಿ ಅಂತ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರು ಆಕ್ಟ್ ಮಾಡ್ತಾರಲ್ವ ತರಾತುರಿನಲ್ಲಿ ಆ ತರ ಮೇಲ್ನೋಟಕ್ಕೆ ಒಂದು ಪೋಕ್ಸೋ ಕೇಸುವೇ ಆಗಿದ್ರೆ ಇದು ನಿಜವೇ ಆಗಿದ್ರೆ ಆ ಪ್ರಕರಣಕ್ಕೆ ಬೇಕಾದಂತಹ ಗಂಭೀರತೆ, ಕಾನೂನಿನ ಸಿದ್ಧತೆ, ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳ ಸಂಗ್ರಹ, ಅದಕ್ಕೆ ಬೇಕಾದಂತಹ ತ್ವರಿತ ಕ್ರಮಗಳು, ಕಾನೂನಿನ ಅನ್ವಯ ಕೈಗೊಳ್ಳಬೇಕಾದಂತಹ ತ್ವರಿತ ಕ್ರಮಗಳು ಯಾವುದು ಕಾಣ್ತಿಲ್ಲ. ನಿಜ. ಸುನಿಲ್ ಕುಮಾರ್ ಅವರೇ, ಅನುಮಾನ ಕೆಲವೊಂದಷ್ಟು, ಅದರಲ್ಲೂ ಈ VVIPಗಳ ಇನ್ವಾಲ್ವ್ಮೆಂಟ್ನ ಪ್ರಕರಣಗಳಲ್ಲಿ ಲೂಪ್ ಹೋಲ್ಗಳನ್ನ ತನಿಖಾಧಿಕಾರಿಗಳು ರಾಜಕೀಯ ಪ್ರವೇಶ ಮಾಡ್ಲಿ ಅಂತಲೇ ಬಿಟ್ಟಿರ್ತಾರಾ, ಅಥವಾ ಆ ಲೂಪ್ ಹೋಲ್ಗಳನ್ನ ಅರ್ಥ ಮಾಡ್ಕೊಂಡು ರಾಜಕೀಯಗೊಳಿಸುವಷ್ಟು ಬುದ್ಧಿವಂತರ ನಮ್ಮ ರಾಜಕಾರಣಿಗಳು? ಅನುಮಾನ ಅಂತೂ ಬರುತ್ತಪ್ಪ. ಈ ಪ್ರಕರಣದಲ್ಲಿ ಲೂಪ್ ಹೋಲ್ಸ್ ಅಂತ ನಿಮಗೇನಾದ್ರೂ ಎವಿಡೆಂಟ್ ಆಗಿ ಕಾಣ್ತಾ ಇದೆಯಾ ತನಿಖಾಧಿಕಾರಿಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ನೀವು ಹೇಳಿದ ಸತ್ಯ. ಒಂದು ಸ್ಟಾರ್ಟಿಂಗ್ ಇಂದ ನೋಡೋಕೆ ಹೋದ್ರೆ ನಮ್ಮ ಸಮೀಲ್ ಅವರು ಅದನ್ನ ಹೇಳ್ತಾ ಇದ್ರು, ಬಹಳಷ್ಟು ಡಿಲೇ ಇದೆ. ಈಗ ಪೋಕ್ಸೋ ಪ್ರಕರಣ ಇಮಿಡಿಯೇಟ್ ರಿಜಿಸ್ಟರ್ ಆಗ್ತಿದ್ದಂಗೆ ಯಾರು ಆರೋಪಿ ಸ್ಥಾನದಲ್ಲಿದ್ದರೂ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಆ ಮಗುನ ಆಪ್ತ ಸಮಾಲೋಚನೆ ಮಾಡ್ತಾರೆ, ಕೌನ್ಸಿಲಿಂಗ್ ಅನ್ನು ಮಾಡ್ತಾರೆ, ಮತ್ತು 164 ಸ್ಟೇಟ್ಮೆಂಟ್ ಅನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಿಸ್ತಾರೆ. ಮಾಡಿಸಿ ಇಮಿಡಿಯೇಟ್ ಆಗಿ ಆರೋಪಿಯನ್ನು ಕಸ್ಟಡಿಗೆ ತಗೋತಾರೆ. ಯಾಕಂದ್ರೆ ಇಟ್ಸ್ ಎ ವೆರಿ ಡ್ರಾಕೋನಿಯನ್ ಪ್ರಾವಿಷನ್. ಮತ್ತು ನಾಟ್ ಓನ್ಲಿ ದಿಸ್, 60 ಡೇಸಲ್ಲಿ ಚಾರ್ಜ್ ಶೀಟ್ ಹಾಕಬೇಕು. ಈಗ ನಮಗೆ 4 ತಿಂಗಳಾಗಿದೆ, ಈ ಕಡೆ ಚಾರ್ಜ್ ಶೀಟ್ ಇಲ್ಲ, ಆ ಕಡೆ ಆ ತಾಯಿ ಕೂಡ ಸತ್ತೋಗಿದ್ದಾರೆ, ಕಂಪ್ಲೇಂಟ್ ಇಲ್ಲ. ಆಲ್ ಆಫ್ ಎ ಸಡನ್ ಅರೆಸ್ಟ್ ಮಾಡಬೇಕು ಅಂತ ಬಂದಾಗ ಸಹಜವಾಗಿ ಎಲ್ಲರಿಗೂ ಅನುಮಾನ ಬರ್ತದೆ, ಅರೆಸ್ಟ್ ಯಾಕೆ ಬೇಕು? ಅದನ್ನೇ ಗೌರವಾದಂತ ನ್ಯಾಯಾಧೀಶರು ಅದನ್ನೇ ಕೇಳಿದ್ದಾರೆ, ನೀವು ತನಿಖೆ ಮಾಡಿ ಎಲ್ಲವೂ ಓಕೆ, ಅರೆಸ್ಟ್ ಯಾಕೆ ಬೇಕು? ನಿಜ ನಿಜ. ಪರಮೇಶ್ವರ್ ಅವರ ಹೇಳಿಕೆಯನ್ನ ಕೂಡ ಇಟ್ಕೊಂಡು ಇದೀಗ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ಆಗೊಂದ್ ರೀತಿ ಈಗೊಂದ್ ರೀತಿ. ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ. ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿರೋದು, ಅವರು ಕೈನ್ ಬರೆದಿರೋದಲ್ಲ, ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ. ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು. ವಾರಂಟ್ ಜಾರಿಯಾಗಿದೆ, ಅವರಿಗೆ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ. ಹೇಳ್ತಾರೆ, ಅವ್ರು ಹೇಳಬೇಕಲ್ಲ, ಅದನ್ನೇ ಹೇಳಬೇಕು, ಅವರು ಬೇರೆ ಏನು ಹೇಳೋಕ್ಕಾಗುತ್ತೆ. ಇನ್ವೆಸ್ಟಿಗೇಷನ್ ಅಂತ ಮಾರ್ಚ್ 14ಕ್ಕೆ ಒಂದು ಹೇಳಿಕೆ, ಅದಾಗಿ ಕರೆಕ್ಟಾಗಿ 3 ತಿಂಗಳಾದ್ಮೇಲೆ ಮತ್ತೊಂದು ಹೇಳಿಕೆ. ಚಂದ್ರಶೇಖರ್ ಅವರೇ, ಪರಮೇಶ್ವರ್ ಅವರು ಕನ್ಫ್ಯೂಸ್ ಆಗಿದ್ದಾರಾ ಯಡಿಯೂರಪ್ಪನವ್ರ ಬಗ್ಗೆ? ಸಾಫ್ಟ್ ಕಾರ್ನರಾ ಅಥವಾ ಇವಾಗ ಪ್ರೆಷರಲ್ಲಿ ಹೇಳಿಕೆ ಕೊಟ್ರಾ? ನಿಮ್ಗೆ ಹೆಂಗೆ ಅನಿಸ್ತದೆ? ಯಾವುದೇ ಕೇಸ್ಗಳು ಈ ರೀತಿ ಮುಂದೆ ಬಂದಾಗ ಪರಮೇಶ್ವರ್ ಅವರು ಬಂದು ಅವ್ರು ಮಾತಾಡ್ತಿರ್ತಕ್ಕ ರೀತಿ ಒಳಗಡೆಗೆ ನಾವು ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ವಿ. ಇಡೀ ದೇಶದಲ್ಲಿ ಅತ್ಯಂತ ನಾಲಾಯಕ ಗೃಹ ಈವನ್ ಹೈಕೋರ್ಟ್ ಜಡ್ಜ್ಗೂ ಅನಿಸ್ತಾ ಇದೆ ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸಗಳಲ್ಲಿ ಜನಸಾಮಾನ್ಯರು ಕೂಡ ನೆಮ್ಮದಿಯಾಗಿಲ್ಲ ಸರ್ಕಾರದಲ್ಲಿ ಅಂತ ಹೇಳಿ. ನೋಡಿ, ಯಡಿಯೂರಪ್ಪನವರ ಬೆನ್ನಿಂದ ಇವತ್ತಿಂದ ಬಿದ್ದಿದ್ದಲ್ಲ, ಅವತ್ತಿಂದ ಬಿದ್ದೆ. ಅದನ್ನ ಹೇಳ್ತಾ ಇದೆ, UPA ಸರ್ಕಾರ ಅವತ್ತು ಪರ್ಮಿಷನ್ ಕೊಟ್ಟಿದೆ 2012ರಲ್ಲಿ. ಇನ್ನು ಮೆರಿಟ್ ಹೇಳ್ತಿರ್ತಕ್ಕಂಥ ಕೇಸಲ್ಲಿ ಯಡಿಯೂರಪ್ಪನವರು ಜೈಲ್ಗೆ ಹೋಗ್ಬೇಕಾಗಿ ಬಂತು. ಅವರ ರಾಜಕೀಯ ಜೀವನವನ್ನು ಅವತ್ತೇ ಮುಗಿಸೋಕ್ ಹೋದ್ರು. ಆದ್ರೆ ಸುಪ್ರೀಂ ಏನು ಕೋರ್ಟ್ ಇಂದ ಅವರು ಕ್ಲೀನ್ ಚಿಟ್ ತಗೊಂಡು ಆಚೆ ಕಡೆಗೆ ಬಂದ್ರು. ಅದ್ರ ಅರ್ಥ ಏನು? ಈ ಸರ್ಕಾರ ಕೂಡ ಅವ್ರು ಹೇಗೋ ಈಗ ಈ ಇಳಿ ವಯಸ್ಸಲ್ಲೂ ಕೂಡ ಅವರು ಮುಸ್ಸಂಜೆ ಒಳಗಡೆ ಕೂತಿದ್ದಾರೆ, ರಾಜಕಾರಣದಿಂದ ಆಲ್ಮೋಸ್ಟ್ ಇದು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಹೌದು, ಅದನ್ನ ಹೇಳ್ತಾ ಇರೋದು. ಇವರು ದ್ವೇಷದ ರಾಜಕಾರಣದಲ್ಲಿ ನೋಡಿ, ಯಾರೋ ಅಮಾಯಕರು ಭಾಷಣ ಮಾಡಕ್ ಹೋಗ್ತಾರೆ, ಅವ್ರನ್ನ ಬಿಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಪೋಸ್ಟ್ ಮಾಡ್ತಾರೆ, ಅವರು ತಗೊಂಡೋಗಿ ಜೈಲ್ಗಳಿತಾರೆ. ಯಾರಾದ್ರೂ ಹನುಮ ಧ್ವಜ ಹಾಕ್ಸಕ್ ಹೋಗ್ತಾರೆ, ಅವ್ರನ್ನ ಜೈಲ್ಗಳಿತಾರೆ. ಅಂದ್ರೆ ಇವರು ಸರ್ಕಾರಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದೇ ದ್ವೇಷ ಮಾಡೋದಕ್ಕೆ, ಭ್ರಷ್ಟಾಚಾರ ಮಾಡೋದಕ್ಕೆ.